ನಮಸ್ತೆ, ನನ್ನ ಚಾನಲ್ಗೆ ಸ್ವಾಗತ. ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತಿ ಮತ್ತು ವಿಡಿಯೋವನ್ನು ಶೇರ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾವು ಸಂಕಲಾತ್ಮಕ ಮೌಲ್ಯಮಾಪನ ಒಂದು ನಲಿಕಲಿ. ಇಲ್ಲಿ ನಾವು ಅಂಕಗಳ ಹಂಚಿಕೆಯನ್ನು ಕಾಣ್ಬೋದು. ಹೇಗೆ ನಲಿಕಲಿಯಲ್ಲಿ ನಾವು ವಿಷಯವಾರು ಮೌಖಿಕ ಮತ್ತು ಲಿಖಿತ ಒಟ್ಟು 50 ಅಂಕಗಳಿಗೆ ನಾವು ಮಾಡಬೇಕಾಗತ್ತೆ. ಸೊ ಲಿಖಿತ ಎಷ್ಟು, ಮೌಖಿಕ ಎಷ್ಟು ಅಂತ ಇಲ್ಲಿ ನೀವು ಚಾರ್ಟಲ್ಲಿ ಕಾಣ್ಬೋದು. ಸೊ ಇದು ಒಂದು ಮಾದರಿ ಪ್ರಶ್ನೆ ಪತ್ರಿಕೆ, ಮೌಖಿಕ ಕುರಿತು, ವಿಷಯ ಕನ್ನಡ, 2ನೇ ತರಗತಿಗೆ. ಫಸ್ಟ್ ಮೇನ್ ಪ್ರಶ್ನೆ, ಪದ್ಯ ಅನ್ನದಾತವನ್ನು ಹೇಳು. ಇದು 5 ಅಂಕಗಳ ಪ್ರಶ್ನೆ. 2ನೇ ಮೇನ್ ಕ್ವೆಶ್ಚನ್, ಕೆಳಗಿನ ವಾಕ್ಯಗಳನ್ನು ಓದಿ ಯೋಚಿಸಿ ಒಗಟನ್ನು ಬಿಡಿಸಿ ಉತ್ತರಿಸುವಂತಿದೆ. ಸೊ ಇದಕ್ಕೆ 4 ಅಂಕ. 3ನೇ ಪ್ರಶ್ನೆ, ಕೆಳಗಿನ ಜೀವಿಗಳ ಉಂಟು ಮಾಡುವ ಸ್ವರಗಳನ್ನು ತಿಳಿಸುವಂತಿದೆ. ಸೊ ಇಲ್ಲಿ 3 ಪ್ರಶ್ನೆಗಳಿದ್ದಾವೆ, 3 ಅಂಕಗಳಿಗೆ. ಪೇಜ್ ನಂಬರ್ 68, ಚಟುವಟಿಕೆ 4.4, ಚಿತ್ರಗಳನ್ನು ಗಮನಿಸಿ ನಿಮ್ಮದೇ ರೀತಿಯಲ್ಲಿ ಕತೆ ಹೇಳಿ ಅಂತಿದೆ. ಇದಕ್ಕೆ 3 ಅಂಕ. 5ನೇ ಪ್ರಶ್ನೆ, ಪೇಜ್ 51, ಚಟುವಟಿಕೆ 3.4, ಕೆಳಗಿನ ಸಾಲುಗಳನ್ನು ತಪ್ಪಿಲ್ಲದಂತೆ ಓದಿ. ಸೊ ಇದಕ್ಕೆ 2 ಅಂಕ. ಕೊನೆಯ ಪ್ರಶ್ನೆ, ಕೆಳಗಿನ ಪದಗಳನ್ನು ಬಳಸಿ ವಾಕ್ಯ ರಚನೆ ಮಾಡುವಂತಿದೆ. ಸೊ ಇಲ್ಲಿ ದಸರಾ, ಶಾಲೆ, ಪುಸ್ತಕ. ಸೊ ಈ ಪದಗಳನ್ನು ಬಳಸ್ಕೊಂಡು ವಾಕ್ಯ ರಚನೆ ಮಾಡಿ ಹೇಳಬೇಕಾಗತ್ತೆ. ಇದಕ್ಕೆ 3 ಅಂಕ. ಸೊ ನೋಡಿದ್ರಲ್ಲ, 20 ಅಂಕಗಳ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ, ವಿಷಯ ಕನ್ನಡ, 2ನೇ ತರಗತಿಗೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.